ಸೊ ಇದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ವಿ. ಸೊ ಗಂಗಾಧರ ನಟರಾಜ ರೂಪ ತ್ರಿನೇತ್ರಧಾರಿ ಆಗಿರುವಂತಹ ನಮ್ಮ ಭಗವಾನ್ ಶಿವನ ಸನ್ನಿಧಾನಕ್ಕೆ ನಾವು ಹೋಗಿ ಬ್ಲೆಸ್ಸಿಂಗ್ಸ್ನ ತಗೊಂಡು ದೇವಸ್ಥಾನ ವಿಸಿಟ್ ಕೊಟ್ಟ ನಂತರ ನಾವು ಮನೆಗೆ ಹೋದ್ವಿ. ಆಮೇಲೆ ಮತ್ತೆ ಬನ್ನಿ ವಾಕ್ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದ್ರು. ನೋಡಿದ್ರೆ ಒಂದು ದೊಡ್ಡ ಸರ್ಪ್ರೈಸ್ ಇತ್ತು. ಸೊ ಸೆಲೆಬ್ರೇಷನ್ ಪಾಯಿಂಟ್ಗೆ ಕರ್ಕೊಂಡು ಹೋದ್ರು. ಸೊ ನಮ್ಮ ಬರ್ಡೇ ಪಾರ್ಟಿ ಹೀಗಿತ್ತು. ನಮ್ಮ ಬೇಬಿ ಗೊತ್ತಿಲ್ಲ, ಫಾರ್ ದ ಫಸ್ಟ್ ಟೈಮ್ ಅವ್ರು ಯಾವತ್ತೂ ಲೈಫಲ್ಲಿ ಕೇಕೆ ಕಟ್ ಮಾಡಿಲ್ಲ. ಫಸ್ಟ್ ಟೈಮ್ ಕೇಕ್ ಮಾಡ್ಸೋಕ್ಕೆ ಅವ್ರು ಕರ್ಕೊಂಡ್ಬರ್ತೀನಿ ಇಲ್ಲೇ ಮನೆ ಹತ್ರನೇ ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನಾನೆಲ್ಲ ಏನು ಮಾಡಿದ್ದೀನಿ ಅಂದರೆ ಫಸ್ಟು ಕೇಕ್ನೆಲ್ಲ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಅವ್ರಿಗೆ ವಾಕಿ ಕೆಳಗಡೆ ಕರೆದಿದ್ದೀನಿ. ಮನೆ ಹತ್ರ ಇರೋದ್ರಿಂದ ಜಸ್ಟ್ 100 ಮೀಟರು. ಇಟ್ಸ್ ಈಸಿ ಟು ಕಮ್. ಹ್ಯಾಪಿ ಬರ್ಡೇ ಹೆಂಡತಿ ಅಂತ ಹಾಕ್ಸ್ಕೊಂಬಂದಿನಿ. ಹ್ಯಾಪಿ ಬರ್ಡೇ ಟು ಯು ಹೆಂಡತಿ. ಸೊ ಇದು ನಮ್ಮ ಹೆಂಡತಿಗೆ ಪ್ರಿಯವಾದಂಥ ಕೇಕ್, ಪೈನಾಪಲ್ ಕೇಕು. ಸೊ ನಾನೆಲ್ಲ ಸೆಟಪ್ ಮಾಡ್ಕೊಂಡು ಅವ್ರಿಗೆ ಗೊತ್ತಿಲ್ಲದಂಗೆ ಎನಿಸಿ ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು, ಇಡೀ ಹಲ್ಲಿನ ಚಂದನ ಹಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು. ಎಂದೆಂದಿಗೂ ನಗುತ್ತಿರುವುದು ನಿನ್ನ ನಗುವಲ್ಲೇ ನಗುವೆನು ನಾನು. ಮುಷ್ಟಿಯಲ್ಲಿಡಿದು ನಿನ್ನೆಯ ಬೆರಳಿಗೆ ಉಂಗುರ ಬಿಡುವೆ, ಹಳೆಗುಂದಿಯ ಅಂಟಿಸಿಡುವೆ, ಕೈಬಳೆಗಳ ಸಪ್ಪಳ ಎದೆಗಂಟಿದ ಶಬ್ದವು ನೀನು, ನಿಶ್ಶಬ್ದದ ಶಬ್ದವು ನಾನು. ನಿನ್ನ ಚುಮುಕಿಯ ಕೀಟಲೆ ಮಾತಿಗೆ ಪ್ರೇಕ್ಷಕನಾಗಿ ಕಾಯುತ್ತಲಿರುವೆ. ಎದುರಾದ ಸ್ವಪ್ನವು ನೀನು, ಎದುರಾಗಿ ಬರಲೇ ನಾನು. ಎದುರಾಗುವ ನಿನ್ನಯ ಹೆಜ್ಜೆಗೆ ಬಣ್ಣ very special gift, very small gift for you on your birthday. Happy birthday. Okay. Fine. So card ಕೊಟ್ಟಿದ್ದಾರೆ ಅನ್ಸುತ್ತೆ. ಕ್ಯಾಶ್ ಏನಾದ್ರು ಕ್ಯಾಶ್ ಶಾಪಿಂಗ್ ಗೆ. ಓಕೆ ನೈಸ್. ಮಾತಾಡಿ. ಪ್ರೀತಿಯ ಮಡದಿಗೆ ಹುಟ್ಟುಹಬ್ಬದ ಶುಭಾಶಯಗಳಂತೆ. ಥ್ಯಾಂಕ್ ಯು ಯಜಮಾನ್ರೆ. ಹ್ಯಾಪಿ ಬರ್ತ್ಡೇ ಹೆಂಡತಿ. ಸಖತ್ತಾಗಿ ಬರೆದಿದ್ದಾರೆ. ಓಕೆ, ಇಲ್ಲೆಲ್ಲ ಟು ಫ್ರಮ್ ಏನೇನೋ ಬರೆದ್ಬಿಟ್ಟಿದ್ದಾರೆ, ಪರವಾಗಿಲ್ಲ. ಮಾಲಾ ಶಿವಕುಮಾರ್ ಅಂತ. ಓ, ಇಟ್ಸ್ ಅ ಗ್ರೀಟಿಂಗ್ ಕಾರ್ಡ್. ನೈಸ್. ನೋಡಿ, ಲವರ್ಸ್ ಇದ್ದಾಗ ಇಸ್ಕೊಳ್ಳೋದೇ ಬೇರೆ, ಮದುವೆ ಆದ್ಮೇಲೆ ಇಸ್ಕೊಳ್ಳೋದೇ ಬೇರೆ. ಮದುವೆ ಆದ್ಮೇಲೆ ಇಸ್ಕೊಳ್ಳೋಂಥದ್ದೇ ಮಜಾ. ಸೊ ಗ್ರೀಟಿಂಗ್ ಇದೆ, ನೋಡೋಣ. ಹೋಪಿಂಗ್ ದಟ್ ಯುವರ್ ಬರ್ಡೇ ಈಸ್ ಅ ಡೇ ಟು ರಿಮೆಂಬರ್ ಫಾರ್ ಎವರ್, ದ ಕೈಂಡ್ ದಟ್ ಆಡ್ಸ್ ಬ್ಯೂಟಿ ಟು ದ ಲೈಫ್ ಅಹೆಡ್ ಅಂತೆ. ಸೊ ಏನೇನೋ ಕವಿತೆ ಎಲ್ಲ ಬರೆದ್ಬಿಟ್ಟಾರೆ. ನಮ್ಮ ಯಜಮಾನ್ರು, ನಮ್ಮ ಮನೆಯವರು ಫುಲ್ ಕವಿ ಆಗ್ಬಿಟ್ಟವ್ರೆ. ಚೆನ್ನಾಗಿ ಬರ್ದಿರೋಂಗಿದ್ದಾರೆ. ಓದೋಣ ಏನ್ ಬರ್ದವ್ರೆ ಅಂತ. ಮೊದಲನೇ ಪರಿಚಯ ಐಶ್ವರ್ಯ ಫೋರ್ಟ್. ಸೊ ನಿಮ್ಗೆಲ್ರಿಗೂ ಅನ್ಸುತ್ತೆ ಏನಿದು ಏನೋ ಹೇಳ್ತಾ ಇದೆ ಅಂತ. ಸೊ ನಮ್ದು ನೇಟಿವ್ ಬಂದು ಚಿತ್ರದುರ್ಗ, ನಮ್ಮ ಮನೆಯವ್ರ ನೇಟಿವ್ ಬಂದು ದಾವಣಗೆರೆ, ಜಗಳೂರು. ಓಕೆ, ಐಶ್ವರ್ಯ ಫೋರ್ಟ್ ಅಂದ್ರೆ ಹೋಟೆಲ್ ಅದು. ಐಶ್ವರ್ಯ ಫೋರ್ಟ್ ಅಂದ್ರೆ ಹೋಟೆಲ್. ಸೊ ನಮ್ಮ ಓವರ್ ಆಲ್ 12 years ಲೈಫ್ ಜರ್ನಿನ ಏನೋ ಬರ್ದಿದ್ದಾರೆ. ಓದೋಣ, ಗೊತ್ತಾಗತ್ತೆ. ಮೊದಲನೇ ಪರಿಚಯ ಐಶ್ವರ್ಯ ಫೋರ್ಟ್. ಎರಡನೇ ಭೇಟಿ ಲಾ ಕಾಲೇಜ್ ಚಿತ್ರದುರ್ಗ. ಮೂರನೇ ಭೇಟಿ ಸೈನ್ಸ್ ಕಾಲೇಜ್. ನಂತರ ಭೇಟಿ ಎಲ್ಲ ಮೀಟೆ. ವಾಟ್ ಇಸ್ ದಟ್? ಮೀಟೆ. ಫೈನಲಿ ಆಗೋದೆ ನೀನು ನನ್ನ ಲೈಫ್ ನ ಅರ್ಧಾಂಗಿ ಹೆಂಡತಿ. ಸೊ ಈ ನಿನ್ನ ಅರ್ಧಾಂಗಿಗೆ ಜನ್ಮ, ಈ ನನ್ನ ಅರ್ಧಾಂಗಿ ಬರಿಬೇಕು, ನಿನ್ನ ಅರ್ಧಾಂಗಿ. ಓಕೆ, ಸೊ
ಸೊ ಈ ನನ್ನ ಅರ್ಧಾಂಗಿಗೆ ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಹೆಂಡ್ತಿ. ಸೊ ಹೆಂಡ್ತಿ ಫುಲ್ ಫಾರ್ಮ್ ಬೇರೆ ಬರ್ದಿದ್ದಾರೆ. H ಫಾರ್ ಆಲ್ವೇಸ್ ಹೈ ಇನ್ ಹಾರ್ಟ್, ವೆರಿ ನೈಸ್. E ಫಾರ್ ಎಮೋಷನಲಿ ಕನೆಕ್ಟೆಡ್, ವೆರಿ ನೈಸ್. N ಫಾರ್ ನನ್ನೊಡತಿ. D ಫಾರ್ ಡೇರಿಂಗ್ ಕ್ಯಾರೆಕ್ಟರ್, ಅದು ನಂಗಿದೆ. T ಫಾರ್ ಥ್ಯಾಂಕ್ಫುಲ್, ಟ್ರಸ್ಟಿ ಅಂಡ್ ಟ್ರೆಷರಿ. E ಫಾರ್ ಮೇಕಿಂಗ್ ಲೈಫ್ ಈವನ್. ಇನ್ನೊಂದು ಈ ಬಂದು ಎವರ್ಗ್ರೀನ್ ಸ್ಟಾರ್ ಹೀರೋಯಿನ್. ನಾನು ಹೀರೋಯಿನ್ ಅಂತ ಏನಲ್ಲ, ನಮ್ ಯಜಮಾನ್ರ ಹೀರೋ ಪಕ್ಕದಲ್ಲಿದ್ದಾಗ ನಾನು ಹೀರೋಯಿನ್ ಆಗ್ತೀನಿ ಅಷ್ಟೇ. ದ ಕ್ವೀನ್ ಬಾರ್ನ್ ಆನ್ July 8, 2025 for the king to change the system of the kingdom which was not in order. Okay, so this queen bringing the kingdom into an order to embrace its citizens. Happy birthday Queen Henty. Okay, you deserve the best of everything, and so these warm birthday greetings come to wish you abundant happiness and success in life. Happy birthday. Happy birthday ಹೆಂಡ್ತಿ ಅಂತ ಇದೆ ಇಲ್ಲಿ ಕನ್ನಡದಲ್ಲಿ. ಸೊ ಮಿರರ್ ಇಮೇಜ್ ಆಗ್ಬಿಟ್ಟಿದೆ, ಅಬ್ಸರ್ವ್ ಮಾಡ್ಕೊಳ್ಳಿ. ಇನ್ನೂ ಏನೇನೋ ಬರ್ದಿದ್ದಾರೆ, ಓದೋಣ. ಹ್ಯಾಪಿ ಬರ್ತ್ಡೇ ಹೆಂಡ್ತಿ. ನಿನ್ನ ಮೊದಲನೇ ಸಲ ನಾನು ಮದುವೆ ಆಗ್ಲಾ ಅಂತ ಅನ್ಕೊಂಡಿದ್ದೆ. ನೀನು ನನ್ನ ಸ್ಟೇಡಿಯಂ ಹತ್ರ ಬಾಕ್ಸ್ ಕೊಡೋಕೆ ಅಂತ ಬಂದಾಗ ಸ್ವಲ್ಪ ಡಾರ್ಕ್ ಇದ್ದಾಳೆ, ಪರವಾಗಿಲ್ಲ, ನನ್ನ ಕೇರ್ ಮಾಡ್ತೀಯಾ ಅಂತ ಕಾರ್ಡ್ ಹಾಕೋಣ ಅಂತ ಅನ್ಕೊಂಡೆ. ಆದ್ರೆ ಅಷ್ಟರಲ್ಲಿ ನೀನೇ ನನಗೆ ಬಲೆಗೆ ಬಲೆನೇ ಹಾಕಿದ್ದೆ. ಅದು ನೀನು ಮಾಡ್ತಿದ್ದ ಫೋನ್ ಕಾಲ್ನಿಂದ ನನಗೆ ಗೊತ್ತಾಗ್ತಿತ್ತು. ಸೊ ಫೈನಲಿ ಐ ವಾಸ್ ದ ಬಾಸ್ ಆಫ್ ಮೈ ಲವ್, ಬಟ್ ನೌ ಯು ಆರ್ ದ ಬಾಸ್ ಆಫ್ ಮೈ ಲೈಫ್. ಸೊ ಫನ್ನಿ ಅಲ್ವಾ ಹೆಂಡ್ತಿ? ಹೌದು, ಫನ್ನಿ. ನೀನು ನನ್ನ ಎಷ್ಟೇ ಪ್ರೀತಿಸ್ತೀಯಾ, ನಾನು ಏನೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳಿ ನನ್ನ ಅರ್ಥ ಮಾಡಿಸಿ ನನ್ನ ಸರಿಯಾಗಿ ನಡೆಯುವ ಹಾಗೆ ಕಲಿಸ್ತಾನೆ ಇರ್ತೀಯ ಹೆಂಡ್ತಿ. ಓಕೆ, ಸೊ ಹೆಂಡ್ತಿ, ನಿನಗೆ ತುಂಬಾ ಕಷ್ಟ ಕೊಟ್ಟಿದ್ದೀನಿ, ಆದರೂ ನೀನು ಮಾತ್ರ ನನಗೆ ಯಾವಾಗಲೂ ಖುಷಿನೇ ಹಂಚಿದೀಯಾ. ಸೊ ಆ ನನ್ನ ಖುಷಿಗೆ ಹೆಂಡ್ತಿಗೆ ಜನ್ಮದಿನ ಇವತ್ತು. ಖುಷಿಯಾಗಿ ಇದೆಯಾ ಅಲ್ವಾ ಹೆಂಡ್ತಿ? ಖುಷಿಯಾಗಿ ತುಂಬ ನೆಮ್ಮದಿಯಾಗಿದ್ದೀನಿ ಇವತ್ತು. ಅಂದರೆ 8 July 2025 ಹೆಂಡ್ತಿ. ಈ ದಿನ ಅಂದರೆ ಇವತ್ತು ನಿನ್ನ ಜೀವನ 100% ಬದಲಾಗುವ ಸಾಧ್ಯತೆಯಿಂದ ಇದೆ ಹೆಂಡ್ತಿ. ತುಂಬ ಖುಷಿಯಾಯಿತು ನೀನು ನೆಮ್ಮದಿಯಾಗಿ ಇದ್ದೀನಿ ಎಂದು ಹೇಳಿದಾಗಿಂದ ಹೆಂಡ್ತಿ. ಸೊ ನಾನು ಮಾರ್ನಿಂಗೇ ಹೇಳಿದೆ, ಯೂಶಲಿ ನಾನು ಯಾವತ್ತೂ ಕೂಡ ನನ್ನ ಕೇಕ್ ಕಟ್ ಮಾಡಿಲ್ಲ, ಯಾಕಂದರೆ ಒಂದೇನಾದ್ರು ಒಂದು ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಒಂದು ಕೆಲಸ ಆದಮೇಲೆ ನಾನು ಕೇಕ್ ಕಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಬಟ್ ನನಗನ್ಸಿದ್ದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಮೋರ್ ದನ್ ಎನಿಥಿಂಗ್ ಯಾವುದು ಅಂದರೆ ಅದು ನೆಮ್ಮದಿ. ನಾನು ತುಂಬ ನೆಮ್ಮದಿಯಾಗಿದ್ದೀನಿ ಮದುವೆ ಆದಾಗಿಂದ. ಮುಂಚೆ ಆಗಿರಲಿಲ್ಲ ಅಂದರೆ ಮುಂಚೆನೂ ಇದೆ, ಈಗ ತುಂಬ ಅಂದರೆ ಲೈಕ್ ಚೇಂಜಸ್ ಅನಿಸುತ್ತೆ. ಇದು ಹೆಣ್ಮಕ್ಳಿಗೆ ಕನೆಕ್ಟ್ ಆಗ್ಬೋದು, ರೀಕನೆಕ್ಟ್ ಆಗುತ್ತೆ. ಎಮೋಷ್ನಲಿ ನೀನು ತುಂಬಾ ಕನೆಕ್ಟ್ ಆಗಿಬಿಟ್ಟಿದ್ಯಾ. ನೋಡಿ, ನಾನು ಹೇಳ್ದಂಗೆ ಇಲ್ಲೇ ಕನೆಕ್ಟ್ ಅಂತ ವರ್ಡ್ ಬಂದಿದೆ. ನನ್ನನ್ನು ನೀನು ಯಾವಾಗಲೂ ಕಾನ್ಫಿಡೆಂಟ್ ಆಗಿರು, ಹಾಗೆ ನೋಡ್ಕೋತೀಯಾ, ಆ್ಯಂಡ್ ನನ್ನನ್ನು ಯಾವತ್ತೂ ಲೋ ಮಾಡಲ್ಲ. ಯಾಕಂದರೆ ಮೈ ವೈಫ್ ಈಸ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಫಾರ್ ದ ಟಾಪ್ ಆಫ್ ದ ಪರ್ಸನ್. ಇನ್ನು ತುಂಬಾ ಇದೆ. ಅಮ್ಮ, ಇವು ಎಷ್ಟೆಲ್ಲ ಯಾವಾಗ ಬರದೆ ನೀನು? ಪ್ರೀತಿಯ ಹೆಂಡತಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಹೆಂಡ್ತಿ. ಹಾಯ್ ಹೆಂಡ್ತಿ. ಹೆಂಡ್ತಿ ಅಂತ ಯಾಕೆ ಬರುತ್ತೆ? ಇದು ನಿಮಗೆ ಕಾಮಿಡಿ ಅನ್ಸ್ಬೋದು, ನನಗೆ ಅವ್ರು ಕರೆಯೋದೇ ಹೆಂಡ್ತಿ ಅಂತ. ಸೊ ಅದಕ್ಕೆ ಅವ್ರು ನ್ಯಾಚುರಲ್ ಆಗಿ ಬರೆದಿದ್ದಾರೆ, ಏನೋ ಅನ್ಕೋಬೇಡಿ. ನಿನಗೆ ನೆನಪಿದ್ಯಾ ನಮ್ಮಿಬ್ಬರ ಮೊದಲ ಭೇಟಿ ಎಲ್ಲಿ ಅಂತ ನೆನೆಸ್ಕೋ. ಓಕೆ, ಅದುವೇ ನಮ್ಮ ಸೈನ್ಸ್ ಕಾಲೇಜ್ ಚಿತ್ರದುರ್ಗ. ಅಲ್ಲ, ಅದು ಐಶ್ವರ್ಯ ಫೋರ್ಟ್ ಚಿತ್ರದುರ್ಗ. ಯಾಕಂದರೆ ನೀನು ನನ್ನ ನೋಡಿದ್ದೆ, ಆದರೆ ನಾನು ನಿನ್ನನ್ನು ಭೇಟಿ ಮಾಡಿದ್ದು March 1. ಯಾಕೆ ಬಿತ್ತು ಮಾಡ್ಕೋತೀನಿ. ಯಾಕೆ ಚಿತ್ತು ಮಾಡಿದ್ದೀನಿ ಇಲ್ಲಿ? ಫೆಬ್ರವರಿ. ಓಕೆ, ಯಾಕೆ ಚಿತ್ತು ಮಾಡಿದ್ದೀನಿ ಅನ್ಕೊಂಡ್ರಾ? ಯಾಕಂದರೆ ಫೆಬ್ರವರಿ ಆದಮೇಲೆ ಮಾರ್ಚ್, ಸೊ ಮಿಸ್ ಆಯಿತು ಬರೆಯುವಾಗ. ಓಕೆ, ಇರಲಿ, ಪರವಾಗಿಲ್ಲ. ಹಾಗೆ ಅದರಲ್ಲಿ ನಾವಿಬ್ಬರು ಹೇಗೆ ನಮ್ಮೊಳಗೆ ಒಂದಾದ್ವಿ ಅನ್ನೋದನ್ನು ಹೇಳ್ತೀನಿ. ನಿನಗೆ ನಾನೇ ಹೀರೋ ಆಗಿದ್ದೆ ಮತ್ತು ಆಗಿದ್ದೀನಿ ಕೂಡ. ಹೌದು, ನೀನು ನನ್ನ ಇಷ್ಟಪಡ್ತಿರೋದು ಗೊತ್ತಾಗಿ ನಾನೇ ನಿನ್ನನ್ನು ಕೇಳಿದಾಗ ನೀನು ನಿನ್ನ ಮನಸ್ಸಿನ ಮಾತನ್ನು ವ್ಯಕ್ತಪಡಿಸಿದೆ. ಹೀಗೆ ಶುರುವಾದ ನಮ್ಮ ಪ್ರೀತಿ ಕಲ್ಲು ಮುಳ್ಳು ಎಲ್ಲಾನು ಬಂದರೂ ದಾಟಿಕೊಂಡು ಬಂದು ಮದುವೆ ಅನ್ನೋ ಹಂತಕ್ಕೆ ಬಂದು ನಿಂತ್ಕೊಂಡು ಆ ದೇವರ ಮತ್ತು ನಮ್ಮ ಮನೆಯವರ ಆಶೀರ್ವಾದದಿಂದ ನಮ್ಮಿಬ್ಬರು ಸತಿಪತಿಗಳಾಗಿ ನಮ್ಮ ಜೀವನನ ಪಯಣದಲ್ಲಿದ್ದೀವಿ. ಓಕೆ, ಆಶೀರ್ವಾದದಿಂದ ನಾವಿಬ್ಬರು ಸತಿಪತಿಗಳಾಗಿ ನಮ್ಮ ಜೀವನದ ಪಯಣದಲ್ಲಿದ್ದೀವಿ. ಈ ಪಯಣದಲ್ಲಿ ನಾನು ನಿನ್ನ ಜೊತೆ ಏನೇ ಕಷ್ಟ ಬಂದರೂ ಜೊತೆಯಾಗಿ ಸಾಗುವೆ. ನೀನೇ ನನ್ನ ಮನದ ಬಿಂಬವಾಗಿರುವೆ. ಹಾಗಾಗಿ ನಿನ್ನ ಮನಸ್ಸನ್ನ ನಾನು ಹಾಗೂ ಮತ್ತು ನನ್ನ ಮನಸ್ಸನ್ನ ನೀನು ಅರಿತಿರುವ ಕಾರಣ ಸರಸ, ಸಲ್ಲಾಪ, ಪ್ರೀತಿ, ಕೋಪ ಹೀಗೆ ಎಲ್ಲಾನು ಮಿಕ್ಸ್ ಆಗಿರುವ ನೆಮ್ಮದಿಯ ಜೀವನ ಮತ್ತು ಸಂಸಾರ ಕೊಟ್ಟಿರುವ ನಿನಗೆ ನನ್ನನ್ನೇ ನಾ ಅರ್ಪಿಸಿದ್ದೇನೆ ಹೆಂಡ್ತಿ. ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೊಂಡ್ರೆ ನಿನ್ನಂತ ಆಲ್ ರೌಂಡರ್ ಯಾರೂ ಇಲ್ಲ.
ಆದರೂ ಹೆಂಡತಿ ನಾವಿಬ್ರು ಸೇರಿ 12 ವರ್ಷಗಳಾದ್ರು, ಮದುವೆಯಾಗಿ 1.5 ವರ್ಷವಾದ್ರು ನೀನು ನನಗೆ ಎದ್ದು ಬೋರ್ ಅನಿಸ್ಲೇ ಇಲ್ಲ. ವಾವ್, ಎಂತಹ ಆಕರ್ಷಕ ವ್ಯಕ್ತಿತ್ವ ನಿನ್ನದು, ಶಬಾಷ್. ಬರೀ ನಾನೇ ಅಲ್ಲದೆ ನಿನ್ನ ಪ್ರೀತಿಸುವವರನ್ನು ಅಷ್ಟೇ ಓಕೆ, ಬರೀ ನಾನೇ ಅಲ್ಲದೆ ನನ್ನನ್ನು ಪ್ರೀತಿಸುವವರನ್ನು ಅಷ್ಟೇ ಚೆನ್ನಾಗಿ ನೀನು ಟ್ರೀಟ್ ಮಾಡ್ತೀಯಾ ಆ್ಯಂಡ್ ರೆಸ್ಪೆಕ್ಟ್ ಕೊಡ್ತೀಯಾ. ಅಹಂ ಅನ್ನೋದು ಯಾರಿಗೂ ತೋರಿಸುವುದಿಲ್ಲ. ಸಚ್ ಡೌನ್ ಟು ಅರ್ತ್ ವಿಮೆನ್ ಯು ಆರ್ ಹೆಂಡ್ತಿ. ಐ ಲವ್ ಯು ಸೋ ಮಚ್ ಹೆಂಡ್ತಿ. ಥ್ಯಾಂಕ್ ಯು ಸೋ ಮಚ್. ಈ ನನ್ನ UPSC ಜರ್ನಿಯಲ್ಲಿ ಇನ್ನೂ ನಾನು ಮತ್ತು ನೀನು ಇಬ್ಬರು ಜೊತೆಯಾಗಿದ್ದೇವೆ. ಎಂತಹ ಬಂಧ ನಮ್ಮದು ಅಂದರೆ ನಿನ್ನ ಮನಸ್ಸಿನ ಮೇಲೆ ನನ್ನ ಮನಸ್ಸಿನ ಹಿಡಿತವಿದೆ ಹೆಂಡ್ತಿ. ನಾನೇನೇ ಮಾಡಿದ್ರೂ ಕಂಡು ಹಿಡಿಯುವ CID ನೀನು. ಅಂತಹ ಫ್ಯೂಚರ್ CID IPS ಆಫೀಸರ್ಗೆ ಹ್ಯಾಪಿ ಬರ್ತ್ಡೇ ಹೆಂಡ್ತಿ. ಥ್ಯಾಂಕ್ ಯು. Wish you happy birthday once again. Thank you so much. This much is okay, only small gift. Hey, this is not small gift. See, ಅಲ್ಲಿ ವಾಚ್ ಮುಂಚೆ ವಾಚ್ ಕೊಟ್ಟಿದ್ವಿ. ನೋಡಿ ವಾಚ್ ಇದೆ. ಸೊ ಎವ್ರಿಥಿಂಗ್. ಸೊ ನೋಡಿ, ನಾನಿಲ್ಲಿ ನಿಂತಿರೋದಕ್ಕೆ ಪ್ರತಿಯೊಂದಕ್ಕೂ ಕಾರಣ ನಮ್ಮ ಮನೆಯವರು. ಸೊ ನಾನು ಇಲ್ಲಿ ಮಾತಾಡಲ್ಲ, ನನ್ನ ಮನೆ ಮಾತಾಡ್ತೀನಿ. ಸೊ ಈಗ ನಾವು ಮನೆ ಹೋಗಿ ಮಾತಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಅಮ್ಮು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಬರ್ತಡೇ. ನಿನಗೆ ತುಂಬಾ ಗಮ್ಮತ್ತನ್ನ ಕ್ರಿಯೇಟ್ ಮಾಡ್ಕೊಂಡಿದ್ಯಾ. ಇವ್ರ ಬರ್ತಡೇ ಬಂತು ಅಂದ್ರೆ ಒಂದ್ ಕಡೆ ಎಲ್ಲೋ ಭಯ ಆಗ್ತಿರುತ್ತೆ. ಎಲ್ಲೋ ಅದನ್ನ ಮಿಸ್ ಆಗ್ಬಿಟ್ರೆ ಅವ್ರು ಅಂದ್ರೆ ಬರ್ತಡೇನ ಅಪ್ಸೆಟ್ ಮಾಡ್ಬಾರ್ದಲ್ಲ. ಅದಕ್ಕೆ ನಾನೆಲ್ಲರೂ ಬೇಜಾರು ಮಾಡಿಸ್ಬಿಡ್ತೀನೋ ಒಂದು ಪ್ರತಿಯೊಂದಕ್ಕೂ ಅಂತಕ್ಕೆ ಅಂದ್ರೆ ಭಯ, ಭಯ ಇವರು ಬೇಜಾರಾಗ್ತಾರೆ ಅಂತಲ್ಲ, ಎಲ್ಲರೂ ಬೇಜಾರಾಗ್ಬಿಟ್ರೆ ಅನ್ನೋದು ಅಂತ. ಈ ಬರ್ತಡೇ ಬಂತು ಅಂದ್ರೆ ಹಬ್ಬದ ಥರ ಇರುತ್ತೆ. ಒಂದು ವಾರದಿಂದಲೇ ಸೊ ಬಟ್ಟೆ ತಗೋಬೇಕು ಅಥವಾ ಏನಂದರೆ ಆಶ್ರಮಗಳಿಗೆ ಹೋಗಬೇಕು. ಕೇಕ್ ಮಾತ್ರ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿರೋದು. ಅದು ಫಸ್ಟ್ ಟೈಮ್ ಕೇಕ್ ಕಟ್ ಮಾಡ್ತಿರೋದ್ರಿಂದ ಏನು ಮಾಡಿದೆ ಅಂದರೆ ನಾನು ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಆಗಿರಲಿ, ಫಸ್ಟ್ ಟೈಮ್ ಅಲ್ವಾ ನೆನ್ಪಿಟ್ಕೊಳ್ಳೋಕ್ಕೆ. ಹಾಗಾಗಿ ಸೆಲೆಬ್ರೇಷನ್ ಪಾಯಿಂಟಿಗೆ ಕರ್ಕೊಂಡು ಬಂದೆ. ಸೊ ನೆಕ್ಸ್ಟ್ ಇನ್ನೂ ದೊಡ್ಡ ಸೆಲೆಬ್ರೇಷನ್ ಪಾಯಿಂಟಲ್ಲಿ ಮಾಡೋಣ ಎಲ್ಲ ಫ್ಯಾಮಿಲಿಗಳ ಜೊತೆಗೆ ಅಂತ ಹೇಳ್ತಾ. ಸೊ ಈಗ ಈ ಪಾಯಿಂಟ್ ಸೀನ್ ಮುಕ್ತಾಯ ಆಗಿದೆ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. Okay, let's go.